ಮತ್ತೊಂದು ಕಡೆ ರಾಮನ ವಿಚಾರದಲ್ಲಿ ಪಾಲಿಟಿಕ್ಸ್ ಕಾಂಗ್ರೆಸ್ ನಾಯಕರು ಯಾರು ಕೂಡ ಹೋಗೋದಿಲ್ಲ ಅಂತ ಹೇಳಿ ನಿನ್ನೆ ಕಾಂಗ್ರೆಸ್ ನಿರ್ಧಾರವನ್ನು ಕೈಗೊಂಡಿದೆ. ಈ ನಡುವೆ ಶಂಕರಾಚಾರ್ಯರು ಕೂಡ ಹೋಗ್ತಾ ಇಲ್ಲ ನೋಡಿ ಅಂತ ಸಿದ್ದರಾಮಯ್ಯನವರು ಶಂಕರಾಚಾರ್ಯರನ್ನ ಶ್ರೀರಾಮನ ಮಂದಿರದ ಉದ್ಘಾಟನೆ ವೇಳೆ ಎಳೆದು ತಂದ್ರ ಅನ್ನುವಂಥ ಚರ್ಚೆ ಇದೀಗ ಶುರುವಾಗಿದೆ. ಟ್ವೀಟ್ನಲ್ಲಿ ಶಂಕರಾಚಾರ್ಯರ ಹೆಸರು ಪ್ರಸ್ತಾಪ ಮಾಡಿದ ಸಿಎಂ, ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ, ಮಂದಿರ ಟ್ರಸ್ಟ್ ಕಾರ್ಯದರ್ಶಿ ಹೇಳಿಕೆ ವಿವಾದ ಸೃಷ್ಟಿಸಿದೆ. ಇದು ನಿಜವೆಂದಾದರೆ ಶೈವ ಆರಾಧಕರಿಗೆ ಮಾಡಿದ ಅವಮಾನ. ಇದೇ ರೀತಿ ರಾಮ ಮಂದಿರವನ್ನು ರಾಜಕೀಯವಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ 4 ಶಂಕರಾಚಾರ್ಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಿಷ್ಕಾರ ಮಾಡೋದಾಗಿ ಹೇಳಿರುವುದು ವರದಿಯಾಗಿದೆ ಅಂತ ಅದನ್ನಿಟ್ಟು ಟ್ವೀಟ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಶಂಕರಾಚಾರ್ಯರನ್ನ ಟ್ವೀಟ್ನಲ್ಲಿ ಶಂಕರಾಚಾರ್ಯರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಅಂಥೇಳಿ ಮಂದಿರ ಟ್ರಸ್ಟ್ ಕಾರ್ಯದರ್ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದೀಗ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದೆ. ಇದು ನಿಜವೆಂದಾದರೆ ಶೈವ ಆರಾಧಕರಿಗೆ ಮಾಡಿದ ಅವಮಾನ. ಇದೇ ರೀತಿ ರಾಮ ಮಂದಿರವನ್ನು ರಾಜಕೀಯವಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ 4 ಶಂಕರಾಚಾರ್ಯರು ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿಯಾಗಿದೆ. ಇದನ್ನು ಟ್ವೀಟ್ ಮುಖಾಂತರ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಯಾಕಂದರೆ ಕಾಂಗ್ರೆಸ್ ಯಾಕೆ ಹೋಗ್ತಾ ಇಲ್ವಾ ಅಂತ ಹೇಳಿದಾಗ, ಇಲ್ಲ ಅದು BJP ಮತ್ತು RSS ರಾಜಕೀಯ ಕಾರ್ಯಸೂಚಿಯಾಗಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೇಶದ ಪ್ರತಿಯೊಬ್ಬ ರಾಮಭಕ್ತರ ರಾಮ ಮಂದಿರವಾಗಿ ಉದ್ಘಾಟನೆ ಮಾಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ. ಈ ಆರೋಪಕ್ಕೆ ಅನುಗುಣವಾಗಿ 4 ಶಂಕರಾಚಾರ್ಯರು, ಬೇರೆ ಬೇರೆ ಪೀಠಗಳ 4 ಶಂಕರಾಚಾರ್ಯರು ಹೇಳಿರುವಂಥ ಹೇಳಿಕೆ ಜೊತೆಗೆ ಅದರ ಜೊತೆಗೆ ಮಂದಿರ ಟ್ರಸ್ಟ್ ಕಾರ್ಯದರ್ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ. ಶೈವರು ಅಂತಂದರೆ ಶಿವನ ಆರಾಧಕರು, ಶಾಕ್ತರು ಅಂತಂದರೆ ಶಕ್ತಿ ಆರಾಧಕರು. ನಮ್ಮಲ್ಲಿ ಬೇರೆ ಬೇರೆ ಪಂಥಗಳಿದೆ. ಅದರ ಜೊತೆಗೆ ನಿರಾಕಾರ ಬ್ರಹ್ಮ ಕೂಡ ಇದೆ. ಅಂದರೆ ನೀವು ಯಾವುದೇ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಶಕ್ತಿ ಯಾವುದನ್ನು ಪೂಜೆ ಮಾಡೋದಿಲ್ವಾ? ಅಟ್ಲೀಸ್ಟ್ ನಿರಾಕಾರ ಬ್ರಹ್ಮ ಅನ್ನುವಂಥ ರೀತಿಯಲ್ಲಿ ಕೂಡ ಇದೆ. ವೇದದ ಕಾಲದಲ್ಲಿ ಅದನ್ನೇ ಬಹಳ ಮುಖ್ಯವನ್ನಾಗಿ ಪರಿಗಣಿಸಲಾಗ್ತಾ ಇತ್ತು. ಮತ್ತು ಈಗ ವೈಷ್ಣವ ಪಂಥದವರು ವಿಷ್ಣುವನ್ನು ಪೂಜೆ ಮಾಡ್ತಾರೆ, ಶೈವ ಪಂಥದವರು ಈಶ್ವರನನ್ನು ಪೂಜೆ ಮಾಡ್ತಾರೆ, ಶಾಕ್ಯ ಪಂಥದವರು ಶಕ್ತಿ ದೇವತೆಯನ್ನು ಪೂಜೆ ಮಾಡ್ತಾರೆ, ಆಮೇಲೆ ಗಣಪತ ಪಂಥದವರು, ಹೀಗೆ ತುಂಬ ಇರುತ್ತೆ ಅದರಲ್ಲಿ. ಈಗ ಮಂದಿರದ ಟ್ರಸ್ಟಿ ಕಾರ್ಯದರ್ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಂತೆ, ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ, ಹೀಗಾದರೆ ಇದು ಶೈವರಿಗೆ ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಲ್ಲಿ. ಬನ್ನಿ, ಇದೀಗ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರದ ನಂತರ ಕಾಂಗ್ರೆಸ್ನ ಮೇಲೆ ಒಂದು ರೀತಿಯಲ್ಲಿ ಯಾಕೆ ಹೋಗ್ತಾ ಇಲ್ಲ, ನೀವು ಶ್ರೀರಾಮ ಭಕ್ತರಲ್ವಾ ಅಂತ ಎಲ್ಲ ಪ್ರಶ್ನೆಗಳು ಶುರುವಾಗಿದೆ. ಬಹುಶಃ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡುವಾಗ ಕೆಲವು ಬೇರೆ ಬೇರೆಯವರು ಹೇಳಿದಂಥ ಹೇಳಿಕೆಗಳನ್ನು ಅದಕ್ಕೆ ಕೋಟ್ ಮಾಡಬೇಕಾಗತ್ತೆ. ಇದೀಗ ಟ್ರಸ್ಟಿ ಹೇಳಿದಂಥ, ಕಾರ್ಯದರ್ಶಿ ಹೇಳಿದಂಥ ಹೇಳಿಕೆ ಮತ್ತು 4 ಶಂಕರಾಚಾರ್ಯರು ಇಲ್ಲ, ಇದು ನಾವು ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನು ಕೂಡ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರು ಯಾರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಜಯಪ್ರಕಾಶ್, BJP ಏನು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಏನಿದೆ ಅದು ದಿನೇ ದಿನೇ ರಾಜಕೀಯ ಸ್ವರೂಪವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಆಹ್ವಾನ ವಿಚಾರ ಸಂಬಂಧಪಟ್ಟಂತೆ BJP ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತಿರುಗಿಬಿದ್ದ ಬೆನ್ನಲ್ಲೇ ಕೂಡ ಸಿದ್ದರಾಮಯ್ಯ ಅವರು ಸಮಗ್ರವಾಗಿ ಟ್ವೀಟ್ ಮೂಲಕ ಒಂದಷ್ಟು ಸಮರ್ಥನೆ ಕೊಟ್ಟಿರುವಂಥದ್ದು, ಜೊತೆಗೆ BJPಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅಂದರೆ 4 ಶಂಕರಾಚಾರ್ಯರು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನೇ ಪ್ರಸ್ತಾಪಿಸಿ BJPಯವರಿಗೆ ಒಂದು ರೀತಿಯಲ್ಲಿ ಸರಿಯಾಗಿ ತಿರುಗೇಟನ್ನು ಕೊಟ್ಟಿರುವಂಥದ್ದು ಟ್ವೀಟ್ ಮೂಲಕ ಸಮಗ್ರವಾಗಿ. ಯಾಕಂದ್ರೆ ಆಹ್ವಾನ ವಿಚಾರ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿರುವಂಥದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಇಷ್ಟು ದಿನ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮಾತಾಡಲಿಲ್ಲ. ಇಂದು ಸಮಗ್ರವಾಗಿ ಟ್ವೀಟ್ ಮಾಡುವ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟರು. ಹೌದು, BJP ಅಂದ್ರೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಂಡಂತ ನಿರ್ಧಾರ ಸರಿ ಇದೆ, BJP ದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತ. ಅದನ್ನು ಮುಂದುವರೆದು BJP ಯಾವಾಗ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತು, ಅದು ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪ ಸೇರಿದಂತೆ ಘಟಾನುಘಟಿ ನಾಯಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಟ್ವೀಟ್ ಅಲ್ಲಿ ಅವರ
ಒಂದಷ್ಟು ಹೇಳಿಕೆಗಳನ್ನು ಪ್ರಸ್ತಾಪಿಸಿ ತಿರುಗೇಟನ್ನು ಕೊಟ್ಟಿರೋ ಜೊತೆಗೆ ರಾಮ ಭಕ್ತ ಏನಿದೆ ನಾನು ಕೂಡ ರಾಮ ಮಂದಿರ ಸಂಬಂಧಪಟ್ಟಂತೆ ಏನು ನಮ್ಮ ಊರಲ್ಲಿ ಕೂಡ ರಾಮ ಮಂದಿರ ಕಟ್ಟಿದ್ದೇನೆ, ಆದರೆ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಬಿಜೆಪಿಯವರಿಗೆ ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಮತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ವಿಚಾರ ಒಂದಷ್ಟು ರಾಜಕೀಯವಾಗಿ ಪ್ರಸ್ತಾಪ ಆಗುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಈಗಲೇ ಇದಕ್ಕೆ ಕೌಂಟರ್ನ ಕೊಟ್ಟಿರುವಂಥದ್ದು ಬಿಜೆಪಿಗೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಮನ ದೇವಸ್ಥಾನದ ಹೋರಾಟ